ಧಾರವಾಡ ಜಿಲ್ಲೆದು ಕ್ಷೇತ್ರ ನಂಬರ್ 74 ದೀಪಕ್ ಚಿಂಚೋರಿ ಅವರು ನಾಯಕತ್ವದಲ್ಲಿ ಇಲ್ಲಿ ಒಂದು ಮೀಟಿಂಗ್ ಮಾಡಿದೀವಿ. ಈ ಪದವೀಧರರದು ಎನ್ರೋಲ್ಮೆಂಟ್ ಏನ್ ಮಾಡಬೇಕು ಗ್ರಾಜುಯೇಟ್ಸ್ ಎಲೆಕ್ಷನ್ಗೆ, ಅದರ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಒಂದು ಮೀಟಿಂಗ್ ಆಯ್ತು. ತುಂಬಾ ಆಸ್ಪಿರೆಂಟ್ಸ್ ಕೂಡ ಬಂದಿದ್ರು. ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆಸ್ಪಿರೆಂಟ್ಸ್ ಅಲ್ಲಿ ಎಲ್ಲ ಹೇಳಿದ್ವಿ, ಯಾರಿಗೆ ಸೀಟ್ ಸಿಕ್ಕಿದ್ರು ಅವ್ರೆಲ್ಲರೂ ಸೇರಿ ಒಂದಾಗಿ ಪಕ್ಷಕ್ಕೆ ಗೆಲ್ಸುವಂತದ್ದು ಕೆಲಸ, ಕ್ಯಾಂಡಿಡೇಟ್ಗೆ ಗೆಲ್ಸುವಂತದ್ದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತೆ ಎಲ್ಲರೂ ಇನ್ನ ಲಾಸ್ಟ್ ಡೇಟ್ ಏನಿದೆಯೋ ಆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲ ಮೆಂಬರ್ಶಿಪ್ ನ ಮಾಡಕ್ಕೆ ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೆ ರೀತಿಯಿಂದ ಕೆಲಸ ನಡೀತಾ ಇದೆ. ಇನ್ನು ಮುಂದೆನೂ ನಾವು ಇದೇ ರೀತಿ ಕೆಲಸ ಮಾಡಿ ಎಲ್ಲರ ನಮ್ಮ ವರ್ಕರ್ಸ್ ಕೈಯಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಶಿಪ್ ನ ಮಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಾಗ್ತದೆ. ಮತ್ತೆ ಚುನಾವಣೆ ಆದಾಗ ನಾವು ಚುನಾವಣೆ ಮತ್ತೆ ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ